ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿವೈನ್ 1111. ನನ್ನ ಹೆಸರು ಸೌಮ್ಯಶ್ರೀ. ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ, ನಾನು ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ಸೊ ನೀವು ಮೊದಲು ನನ್ನ ವೀಡಿಯೋಸ್ನ ನೋಡಿದರೆ, ನಾನು ಫಾಲೋ ಮಾಡ್ತಾ ಇದ್ದರೆ ನೋಡಿರ್ತೀರ, ನಾನು ಒಂದು ಸೀಕ್ರೆಟ್ ಬುಕ್ ಅನ್ನೋ ಒಂದು ಬುಕ್ದು ಸೀರೀಸ್ನ ಮಾಡ್ತಾ ಇದ್ದೀನಿ. ಓಕೆ, ಲೈಕ್ ಪ್ರಾಕ್ಟೀಸಸ್ನ ಸೀರೀಸ್ ಆಗಿ ನಾನು ಒನ್ ಪ್ರಾಕ್ಟೀಸಸ್ನ ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ದ ಮ್ಯಾಜಿಕ್ ರಾಕ್ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೆ. ದಟ್ ಈಸ್ ದ ಸೆಕೆಂಡ್ ಪ್ರಾಕ್ಟೀಸ್. ಓಕೆ, ಫಸ್ಟ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ಒಂದು ಪ್ರಾಕ್ಟೀಸ್, ಆ್ಯಂಡ್ ನೆಕ್ಸ್ಟ್ ಈಸ್ ದ ಮ್ಯಾಜಿಕ್ ರಾಕ್ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಬಂದು, ಈ ಬುಕ್ಕಲ್ಲಿ ಇರುವಂಥ ನೆಕ್ಸ್ಟ್ ಪ್ರಾಕ್ಟೀಸ್ ಬಂದು ಮ್ಯಾಜಿಕ್ ರಿಲೇಷನ್ಶಿಪ್ ಅಂತ ಇದೆ. ಓಕೆ, ನಾನು ಆಲ್ರೆಡಿ ಮಾಡಿದ್ದೀನಿ. ಥರ್ಡ್ ಪ್ರಾಕ್ಟೀಸ್ ಏನಿದೆ, ನೆಕ್ಸ್ಟ್ ಪ್ರಾಕ್ಟೀಸ್ ಇದರಲ್ಲಿ ದ ಮ್ಯಾಜಿಕ್ ರಿಲೇಷನ್ಶಿಪ್ ಅಂತ ಹೇಳಿ ನಾನು ಆಲ್ರೆಡಿ ಆ ವಿಡಿಯೋನ ಮಾಡಿಬಿಟ್ಟಿದ್ದೀನಿ. ನಿಮಗೆ ನೋಡಿಲ್ಲ ಆ ವಿಡಿಯೋನ ಅಂತ ಹೇಳಿದರೆ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಅದು ಬಂದು ಅಂದರೆ ಲೈಕ್ ಥರ್ಡ್ ಪ್ರಾಕ್ಟೀಸ್ ಆಗಿರುತ್ತೆ, ಆಯಿತಾ, ಮೂರನೇ ಪ್ರಾಕ್ಟೀಸ್ ಆಗಿರುತ್ತೆ. ಅದರಲ್ಲಿ ಏನಂತ ಹೇಳಿದ್ರೆ, ಲೈಕ್ ಜಸ್ಟ್ ಬ್ರೀಫಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮ್ಯಾಜಿಕ್ ರಿಲೇಷನ್ಶಿಪ್ ಅಂತ ಹೇಳಿದರೆ ಯಾವ ಥರ ನಾವು ನಮ್ಮ ರಿಲೇಷನ್ಶಿಪ್ ಅಂದರೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ಯಾವ ಥರ ನಾವು ಅದನ್ನು ಹೀಲ್ ಮಾಡ್ಬೋದು, ಹೇಗೆ ನಮ್ಮ ಪಾರ್ಟ್ನರ್ ಒಟ್ಟಿಗೆ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಅಥವಾ ನಮ್ಮ ಪೇರೆಂಟ್ಸ್ ಜೊತೆಗೆ ಈ ಥರ ನಾವು ನಮ್ಮ ಒಂದು ರಿಲೇಷನ್ಶಿಪ್ನ ಯಾವ ಥರ ಸ್ಟ್ರಾಂಗ್ ಮಾಡ್ಕೊಳ್ಬೋದು, ಇದೆಲ್ಲ ಇದೆ. ಓಕೆ, ಸೊ ಅದಕ್ಕೆ ಏನೇನು ಟೆಕ್ನಿಕ್ಸ್ನ ನಾವು ಯೂಸ್ ಮಾಡ್ಕೊಳ್ಬೇಕು, ಇದೆಲ್ಲ ಒಂದು ವಿಡಿಯೋದಲ್ಲಿ ನಾನು ಮಾಡಿಟ್ಟಿದ್ದೀನಿ. ದಯವಿಟ್ಟು ಆ ಒಂದು ವಿಡಿಯೋನ ನೋಡಿ. ಸೊ ಇವಾಗ ನಾವು ನೆಕ್ಸ್ಟ್ ಪ್ರಾಕ್ಟೀಸ್ ಹೋಗ್ತಾ ಇದ್ದೀವಿ, ದಟ್ ಈಸ್ ಮ್ಯಾಜಿಕಲ್ ಹೆಲ್ತ್ ಅಂತ ಹೇಳಿ. ಓಕೆ, ಸೊ ಈ ಒಂದು ಮ್ಯಾಜಿಕ್ ಬುಕ್ಕಲ್ಲಿರೋ ನೆಕ್ಸ್ಟ್ ಪ್ರಾಕ್ಟೀಸ್ ಬಂದು ಮ್ಯಾಜಿಕ್ ಹೆಲ್ತ್. ಓಕೆ, ಸೊ ಮ್ಯಾಜಿಕ್ ಹೆಲ್ತ್. ಓಕೆ, ಸೊ ಮ್ಯಾಜಿಕ್ ಹೆಲ್ತ್ ಅಂತ ಹೇಳಿದ್ರೇನು, ಲೈಕ್ ಹೆಲ್ತ್ ಅಂತ ಹೇಳಿದ್ರೇನು, ಯಾರಿಗೆ ಹೆಲ್ತ್ ಇಂಪಾರ್ಟೆಂಟ್ ಇಲ್ಲ ಅಲ್ವಾ? ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ನಾವು ಎಷ್ಟೇ ಶ್ರೀಮಂತರಾಗಿರಲಿ, ಮೊದಲು ನಾವು ಕೇಳ್ಕೊಳ್ಳೋದು ನಮ್ಮ ಹೆಲ್ತ್ ಚೆನ್ನಾಗಿರಲಿ ಅಂತೇಳಿ ಅಲ್ವಾ? ನಮಗೆ ನಮ್ಮ ಹೆಲ್ತ್ ಇಂಪಾರ್ಟೆಂಟ್. ಬಿಕಾಸ್ ಏನೇ ಇದ್ರೆ ಲೈಫಲ್ಲಿ ಹೆಲ್ತೇ ಇಲ್ಲ ಅಂತ ಹೇಳಿದರೆ ನಾವು ಹೇಗೆ ಎಂಜಾಯ್ ಮಾಡಲಿಕ್ಕಾಗುತ್ತೆ? ಮ್ಯಾಜಿಕಲ್ ಹೆಲ್ತ್ ಅನ್ನೋ ಪ್ರಾಕ್ಟೀಸಲ್ಲಿ ಇದನ್ನೇ ಹೇಳಿದ್ದಾರೆ, ನಾವು ನಮ್ಮ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ನಮ್ಮ ಹೆಲ್ತ್ನ ನಾವು ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಬೋದು. ಓಕೆ, ಲೈಕ್ ಗ್ರ್ಯಾಟಿಟ್ಯೂಡ್ ಮೂಲಕ, ಆ ಒಂದು ಕೃತಜ್ಞತೆ ಭಾವ ಬೆಳೆಸ್ಕೊಳ್ಳೋದ್ರ ಮೂಲಕ ನಾವು ಹೇಗೆ ನಮ್ಮ ಒಂದು ಹೆಲ್ತ್ ಕಂಡೀಷನ್ನ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ಒಂದು ಪ್ರಾಕ್ಟೀಸಲ್ಲಿ ಹೇಳಿದ್ದಾರೆ. ಸೊ ನಾವು ನಮ್ಮ ಹೆಲ್ತ್ನ ತುಂಬ ಗ್ರಾಂಟೆಡ್ ಆಗಿ ತೊಗೊಂಡಿರ್ತೀವಿ ಅಲ್ವಾ? ನಾವು ಯೋಚನೆ ಮಾಡಲ್ಲ, ನಮ್ಮ ಬರೀ ಒಂದು ಲೈಫಲ್ಲಿ ನಾವು ಸಕ್ಸಸ್ ತಗೊಳ್ಬೇಕು ಅಂತ ಅದರಿಂದ ಓಡೋದೇ ಆಗಿರುತ್ತೆ. ಬಟ್ ನಮ್ಮ ಹೆಲ್ತ್ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡಲ್ಲ. ಸೊ ಲೈಫಲ್ಲಿ ಎಲ್ಲ ಅಚೀವ್ಮೆಂಟ್ಸ್ ಎಲ್ಲ ನಮಗೆ ಸಿಗುತ್ತೆ, ಬಟ್ ಲಾಸ್ಟಿಗೆ ನೋಡಿದ್ರೆ ನಮ್ಮ ಹೆಲ್ತೇ ಇರಲ್ಲ. ಸೊ ಅಷ್ಟು ಒಂದು ಗ್ರಾಂಟೆಡಾಗಿ ನಾವು ತೊಗೊಂಡಿರ್ತೀವಿ. ಯಾವಾಗಾದರೂ ನಮ್ಮ ಹೆಲ್ತ್ ಕೆಟ್ಟಾಗ ಆವಾಗ ನಮಗೆ ರಿಯಲೈಸ್ ಆಗುತ್ತೆ ದಟ್ ಓಕೆ, ಹೆಲ್ತ್ ಮುಂದೆ ಏನೂ ಇಲ್ಲ ಅಲ್ವಾ? ಈವನ್ ನೀವು ಸಿಂಪಲ್ ಆಗಿ ನೀವು ಚೆನ್ನಾಗಿರ್ತೀರಾ, ಸಡನ್ನಾಗಿ ನಿಮಗೆ ಲೈಕ್ ಫೀವರ್ ಅಥವಾ ಕೋಲ್ಡ್ ಈ ಥರ ಏನಾದರೂ ಒಂದು ಸಿಂಪ್ಟಮ್ಸ್ ಏನಾದರೂ ಒಂದು ಆ ಥರ ಬಂದಾಗ ನಿಮಗೆ ಸಡನ್ನಾಗಿ ಯೋಚನೆ ಆಗುತ್ತಲ್ಲ, ಅಯ್ಯೋ ಒಂದ್ಸರಿ ನಾನು ಈ ಕೋಲ್ಡಿಂದ ನನಗೆ ಮುಕ್ತಿ ಕೊಡಲಿ, ಅಥವಾ ನನಗೆ ಒಂದ್ಸರಿ ಫೀವರ್ ಕಡಿಮೆ ಆಗಲಿ, ನಾನು ಮೊದಲಿನ ಥರ ಆಗಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ಆವಾಗ ನಮಗೆ ಒಂದು ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಅರ್ಥ ಆಗಿದೆ. ಹೆಲ್ತ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಈ ಒಂದು ಪ್ರಪಂಚದಲ್ಲಿ ಯಾರ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಗುಡ್ ಹೆಲ್ತ್ ಯಾವ ಒಂದು ಪರ್ಸನಿಗಿರುತ್ತೆ ಅವನೇ ತುಂಬ ರಿಚ್ ಅಂತ ಹೇಳ್ಬೋದು ನಾವು. ಸೊ ಒಂದು ಗುಡ್ ಹೆಲ್ತ್ ಇಟ್ಸ್ ಅ ಬಿಗ್ ಗಿಫ್ಟ್. ಓಕೆ, ನಮ್ಮ ಲೈಫಲ್ಲಿ ನಾವು ಪಡ್ಕೊಳ್ಳೋ ಒಂದು ಬಿಗ್ ಗಿಫ್ಟ್ ಅಂತ ಹೇಳಿದರೆ ಅದು ಗುಡ್ ಹೆಲ್ತ್ ಅಂತಲೇ ಹೇಳ್ಬೋದು. ಓಕೆ, ಸೊ ಈ ಒಂದು ಪ್ರಾಕ್ಟೀಸ್ ಮ್ಯಾಜಿಕಲ್ ಹೆಲ್ತ್ ಪ್ರಾಕ್ಟೀಸಲ್ಲಿ ಇದನ್ನು ಹೇಳಿದ್ದಾರೆ, ಲೈಕ್ ಗ್ರ್ಯಾಟಿಟ್ಯೂಡ್. ಓಕೆ, ನಾನು ಹೇಳ್ತಿರ್ತೀನಿ, ಯಾವುದಕ್ಕೂ ನಾವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತೀವಿ, ನಮಗೆ ಅದು ಹೆಚ್ಚಾಗಿ ನಾವು ಅದನ್ನ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತೇಳಿ. ಅದೇ ರೀತಿ ನಮ್ಮ ಹೆಲ್ತ್ ಬಗ್ಗೆ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ನಮಗೆಲ್ಲ ಚೆನ್ನಾಗಿದೆ, ನಾವು ಮಾತಾಡ್ತೀವಿ, ನಮ್ಮ ಸೆನ್ಸ್ ವರ್ಕ್ ಆಗ್ತದೆ ಚಂದ. ಆ್ಯಂಡ್ ಏನು ಲೈಕ್ ಅದೇ ಈಗ ಒಂದು ಬೆಡ್ ರಿಡನ್ ಯಾವುದಾದ್ರೂ ಒಂದು ಪರ್ಸನ್, ಅವ್ರಿಗೆ ಹುಷಾರಿಲ್ಲದೆ ಅವ್ರಿಗೆ ನಡಿಲಿಕ್ಕೆ ಆಗ್ತಾಯಿಲ್ಲ, ಬೆಡ್ ರಿಡನ್, ಅವ್ರನ್ನ ಯೋಚನೆ ಮಾಡಿದ್ರೆ ಕಂಪೇರ್ ಮಾಡ್ಕೊಳ್ಳಿ ದಟ್ ಅಟ್ಲೀಸ್ಟ್ ನಾವು ಆ ಒಂದು ಇದರಲ್ಲಿ ನಾವು ಲಕ್ಕಿಯಸ್ಟ್ ಅಂತ ನಾವು ಅಂದ್ಕೊಳ್ಬೋದಲ್ವಾ. ಆ್ಯಂಡ್ ಈ ಬುಕ್ಕಲ್ಲಿ ಅದೇ ಹೇಳಿದ್ದಾರೆ, ಹೂ ಎವರ್ ಹ್ಯಾಸ್ ಗ್ರ್ಯಾಟಿಟ್ಯೂಡ್ ವಿಲ್ ಬಿ ಗಿವನ್ ಮೋರ್ ಅಂತೇಳಿ. ಓಕೆ, ಹೂ ಹ್ಯಾಸ್ ದ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದೇರ್ ಹೆಲ್ತ್. ಓಕೆ, ಅವ್ರ ಹೆಲ್ತ್ ಬಗ್ಗೆ ಯಾರಿಗೆ ಗ್ರ್ಯಾಟಿಟ್ಯೂಡ್ ಇರುತ್ತೆ, ಯಾರಿಗೆ ಒಂದು ಕೃತಜ್ಞತಾ ಭಾವ ಇರುತ್ತೆ, ಸೊ ಅವರು ಅದನ್ನೇ ತುಂಬ ಅಟ್ರ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಹೆಲ್ದಿಯಾಗಿರ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ.
ಸೊ ನೀವು ಸ್ಟಾರ್ಟ್ ಮಾಡಿ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡೋದಕ್ಕೆ. ಸೊ ದ್ಯಾಟ್ ನಿಮಗೆ ಚಿಕ್ಕ ಚಿಕ್ಕ ಯಾವುದೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಲೈಕ್ ಆ್ಯಕ್ನೀಸ್ ಆಗಿರ್ಬೋದು, ಆರ್ ಎಲ್ಸ್ ಏನಾದರೂ ಒಂದು ಪೇಯ್ನ್ ಏನಾದರೂ ಆಗಿರ್ಬೋದು. ಓಕೆ, ಸೊ ಅದೇನಂದರೆ ಗ್ರ್ಯಾಜುವಲಿ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಲೈಕ್ ಅದನ್ನು ನೀವು ನೋಟಿಸ್ ಮಾಡ್ಬೋದು ದ್ಯಾಟ್ ನಿಮ್ಮ ಹೆಲ್ತು ತುಂಬ ಬೆಟರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದೇ ಒಂದು ಮ್ಯಾಜಿಕ್ ಪವರ್ ಅಂತ ಹೇಳಿದ್ರೆ ಗ್ರ್ಯಾಟಿಟ್ಯೂಡ್ಗೆ ಇದೇನೆ. ಓಕೆ, ಸೊ ನೀವೇನು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತೀರಾ, ಇರೋ ಹೆಲ್ತಿಗೆ ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡುವಾಗ ನಿಮಗೆ ಆ ಒಂದು ಹೆಲ್ತು ಹಾಗೆ ಮೇಂಟೈನ್ ಆಗೋದು ಮಾತ್ರ ಅಲ್ಲದೆ ನಿಮಗೆ ಇರೋ ಏನೇನೊಂದು ಚಿಕ್ಕ ಚಿಕ್ಕ ಏನಾದರೂ ಒಂದು ಇಶ್ಯೂಸ್ ಇದ್ದರೆ ಅದನ್ನು ನೀವು ಹೀಲ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ದ್ಯಾಟ್ಸ್ ದ ಬೆಸ್ಟ್ ಥಿಂಗ್ ಇದರಲ್ಲಿ ಮೆನ್ಷನ್ ಮಾಡಿರೋದು. ಸೊ ಎವ್ರಿ ನೈಟ್ ನಾವು ಕೂತ್ಕೊಂಡು ನಮ್ಮ ಹೆಲ್ತ್ ಬಗ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತೀವಿ. ಸೊ ಪ್ರತಿಯೊಂದು ಆರ್ಗನ್ಸ್ನ ನಾವು ತೊಗೊಂಡು ನಾವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡುವಾಗ ನಮಗೆ ಇನ್ನೂ ಡೀಪರಾಗಿ ನಾವು ಹೋಗ್ತೀವಿ ದಟ್ ಎಷ್ಟು ನಾವು ಗ್ರೇಟ್ಫುಲ್ ಆಗಿದ್ದೀವಲ್ವಾ. ಹೌದು, ನನ್ನ ಕಾಲು ಚೆನ್ನಾಗಿದೆ, ನಾನು ನಡೀತೀನಿ. ಓಕೆ, ಆ್ಯಂಡ್ ನನ್ನ ಸೆನ್ಸಸ್ ತುಂಬ ಚೆನ್ನಾಗಿದೆ. ಓಕೆ, ಆ್ಯಂಡ್ ನನ್ನ ಐಸೈಟ್ ತುಂಬ ಚೆನ್ನಾಗಿದೆ. ಸೊ ಈ ಥರ ಫೀಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಥರ ಫೀಲ್ ಮಾಡಿದಾಗ ನಾವು ಇನ್ನೂ ಡೀಪಾಗಿ ಅದರದ್ದು ಒಳಗಡೆ ಹೋಗಿ ನಮ್ಗೆ ಇನ್ನೂ ಜಾಸ್ತಿ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಬೇಕು ಅಂತ ಅನಿಸುತ್ತೆ. ಓಕೆ, ಸೊ ಈ ಥರ ನಾವು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಪ್ರತಿಯೊಂದು ನಾವು ಲೈಕ್ ಒಂದೊಂದಾಗಿ ನಾವು ಬರ್ಕೊಂಡು ಹೋಗೋದಾದರೆ ಅದು ಫಸ್ಟ್ ಏನು ಬರಿಬೇಕಂತ ಹೇಳಿದರೆ ಮ್ಯಾಜಿಕಲ್ ವರ್ಡ್ ಜೊತೆ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಅಮೇಝಿಂಗ್ ಹೆಲ್ತ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ನನ್ನ ಹೆಲ್ತ್ ತುಂಬ ಚೆನ್ನಾಗಿದೆ. ಸೊ ಈ ಥರನೂ ನೀವು ಬರ್ಕೊಂಡು ಹೋಗ್ಬೋದು. ಅಥವಾ ನೀವು ಪರ್ಟಿಕ್ಯುಲರಾಗಿ ನಿಮ್ಮ ಒಂದು ಬಾಡಿಯಲ್ಲಿರೋ ಪ್ರತಿಯೊಂದು ಆರ್ಗನ್ಸ್ಗೆ ನೀವು ಗ್ರೇಟ್ಫುಲ್ ಹೇಳ್ತೀರಾ ಅಂತ ಹೇಳಿದರೆ ನೀವು ಅದನ್ನು ಮಾಡ್ಬೋದು. ಓಕೆ, ಸೊ ಫಸ್ಟ್ ಏನು ಮಾಡ್ತೀರಾ ಲೈಕ್ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಗುಡ್ ಹೆಲ್ತ್ ಅಂತ ಏನಾದರೂ ಹೆಡ್ಡಿಂಗ್ ಹಾಕಿ ನಿಮ್ಮ ಜರ್ನಲಲ್ಲಿ ಸ್ಟಾರ್ಟ್ ಮಾಡ್ತೀರಾ ದಟ್ ಫಸ್ಟ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಗುಡ್ ಹೆಲ್ತ್ ಅಂತ ಹೇಳಿ ಲೈಕ್ ಪಾಯಿಂಟ್ ವೈಸ್ ಬರ್ಕೊಂಡು ಹೋಗಿ. ಓಕೆ, ಸೊ ಫಸ್ಟ್ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಮೈ ಹ್ಯಾಂಡ್ಸ್, ಆರ್ಮ್ಸ್, ಫಿಂಗರ್ಸ್. ಓಕೆ, ಇದಕ್ಕೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ನಮ್ಮ ಹ್ಯಾಂಡ್ಸ್, ನಮ್ಮ ಆರ್ಮ್ಸ್ ಚೆನ್ನಾಗಿದ್ರೆ ಅಲ್ವಾ ನಾವು ಡೈಲಿ ರೂಟೀನ್ನ ನಾವು ಮಾಡಲಿಕ್ಕಾಗೋದು. ಲೈಕ್ ಏನು ನಡೆಯೋದಾಗಿರ್ಬೋದು ಅಥವಾ ಏನಾದರೂ ಬೇಕಂತ ಹೇಳಿದರೆ ನಾವು ನಮ್ಮ ಹ್ಯಾಂಡ್ಸ್ ಯೂಸ್ ಮಾಡಿ ತೊಗೊಳ್ಳೋದಾಗಿರ್ಬೋದು, ಅದನ್ನು ಡ್ರೆಸ್ಅಪ್ ಆಗ್ಲಿಕ್ಕಾಗಿರ್ಬೋದು, ಊಟ ಮಾಡಲಿಕ್ಕೆ, ನಮ್ಮ ಸೆಲ್ ಫೋನ್ ಯೂಸ್ ಮಾಡಲಿಕ್ಕೆ, ಪ್ರತಿಯೊಂದಕ್ಕೂ ಅಲ್ವಾ ನಮ್ಮ ಹ್ಯಾಂಡ್ಸ್, ಆರ್ಮ್ಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಅದನ್ನು ಬರೀರಿ. ಓಕೆ, ಅದನ್ನು ಆ ಒಂದು ಲೈನ್ನ ಬರೆದು ಥ್ಯಾಂಕ್ಸ್ ಫಾರ್ ಮೈ ಹ್ಯಾಂಡ್ಸ್, ಆರ್ಮ್ಸ್ ಆ್ಯಂಡ್ ಫಿಂಗರ್ಸ್ ಅಂತ ಬರೀತೀರಾ. ಆ್ಯಂಡ್ ಅದ್ರ ಬಗ್ಗೆ ಯೋಚನೆ ಮಾಡಿ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಓಕೆ ಸೆಕೆಂಡ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ಥ್ಯಾಂಕ್ ಯು ಫಾರ್ ಮೈ ವಂಡರ್ಫುಲ್ ಸೆನ್ಸ್ ಆಫ್ ಸ್ಮೆಲ್ ಅಂತ ಹೇಳಿ. ಓಕೆ, ಸೊ ನನಗೆ ಒಂದೊಳ್ಳೆ ಸೆನ್ಸ್ ಇದೆ ಅಲ್ವಾ, ನಮ್ಗೆ ಸೆನ್ಸ್ ಇರುತ್ತೆ ನಮ್ಗೆ ಏನದು ಒಂದು ಸ್ಮೆಲ್ ಮಾಡಲಿಕ್ಕೆ, ಒಂದು ಪರ್ಫ್ಯೂಮ್ ಆಗಿರ್ಬೋದು, ಒಂದು ಓಕೆ, ಅಥವಾ ಒಂದು ಕುಕ್ ಮಾಡ್ತಾ ಇದ್ರೆ ನಮಗೆ ತಕ್ಷಣವಾಗಿ ನಮಗೆ ಲೈಕ್ ಅದು ಅಟ್ರ್ಯಾಕ್ಟ್ ಆಗೋದು ಆ ಸ್ಮೆಲ್ಲಿಂದ ಅಲ್ವಾ. ಸೊ ಆ ಥರ ಪ್ರತಿಯೊಂದು ಸ್ಮೆಲ್ ಮಾಡೋದಕ್ಕೆ ನಮಗೆ ಸೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನನ್ನ ಏನು ಸೆನ್ಸ್ ಆಫ್ ಸ್ಮೆಲ್ಲಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸೆಕೆಂಡ್ ಪಾಯಿಂಟ್ ಬರೀತೀರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ಮೈ ಪ್ರೀಷಿಯಸ್ ಸೆನ್ಸ್ ಆಫ್ ಟಚ್. ಓಕೆ, ಸೊ ಒಂದು ಟಚ್ ಸೆನ್ಸ್ ಏನಿದೆ ಅಲ್ವಾ ಅದು ಇಂಪಾರ್ಟೆಂಟ್ ಆಗುತ್ತೆ. ರೈಟ್, ಲೈಕ್ ಏನಾದರೂ ಹೋಗ್ತಾ ಇರ್ತೀವಿ, ನಮಗೇನಾದರೂ ಕಾಲಿಗೆ ಏನಾದರೂ ಮುಳ್ಳು ಚುಚ್ಚೋದಾಗಿರ್ಬೋದು ಅಥವಾ ಈ ಥರ ಏನಾದರೂ ಒಂದು ಆಗ್ತಿದೆ ಅಥವಾ ನಮಗೇನಾದರೂ ಬರ್ನಿಂಗ್ ಸೆನ್ಸೇಷನ್ ಆಗ್ತದೆ, ಅದೆಲ್ಲ ನಮಗೆ ಗೊತ್ತಾಗಬೇಕಂತ ಹೇಳಿದರೆ ನಮ್ಮ ಸೆನ್ಸ್ ಆಫ್ ಟಚ್ಚು ಆ್ಯಕ್ಟಿವ್ ಆಗಿರಬೇಕು. ಅದು ನಮಗಿದೆ. ಓಕೆ, ಸೊ ಅದಕ್ಕೂ ಥ್ಯಾಂಕ್ಸ್ ಹೇಳಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಮೈ ಸೆನ್ಸ್ ಆಫ್ ಟಚ್, ಅದಕ್ಕೂ ಥ್ಯಾಂಕ್ಸ್ ಹೇಳಿ ಬರೀರಿ. ಸೊ ಥ್ಯಾಂಕ್ಸ್ ಫಾರ್ ಮೈ ಐ ಸೈಟ್. ಓಕೆ, ಐ ಸೈಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಥ್ಯಾಂಕ್ ಯು. ಸೊ ದಟ್ ಐ ಕ್ಯಾನ್ ಸಿ ಎನಿಥಿಂಗ್, ನಾನೆಲ್ಲ ನೋಡ್ಬೋದು. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಣ್ಣು ಸಹ ಅಲ್ವಾ. ಸೊ ಅದನ್ನು ನೀವು ಬರಿಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮೈ ಹೆಲ್ದಿ ಹಾರ್ಟ್. ಓಕೆ, ಆ್ಯಂಡ್ ಹಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನಾವು ಬದುಕಬೇಕಂತ ಹೇಳಿದರೆ ನಮ್ಮ ಹಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿದಿನ ಈ ಥರ ಒಂದು ಪ್ರಾಕ್ಟೀಸನ್ನ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ನಿಮ್ಮ ಬಾಡಿದು ಆರ್ಗನ್ಸ್ಗೆ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿ. ಓಕೆ, ಆ್ಯಂಡ್ ಅದು ಆ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ, ಮನಸ್ಸಿಂದ ನೀವು ಫೀಲ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಏನು ನಿಮಗೆ ಹೆಲ್ತ್ ಇದೆ ಅದು ಮೇಂಟೈನ್ ಆಗೋದಲ್ಲದೆ ನಿಮ್ಮ ಏನಾದರೂ ಒಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರೆ ನೀವು ಹೀಲ್ ಆಗ್ತಾ ಬರ್ತೀರಾ. ಓಕೆ, ಸೊ ಇದಂತೂ ಒಂದು ವಂಡರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಆಯಿತಾ. ಸೊ ಈ ಒಂದು ಪ್ರಾಕ್ಟೀಸ್ನ ನಿಮ್ಮ ಡೈಲಿ ಲೈಫಲ್ಲಿ ನೀವು ಅಳವಡಿಸ್ಕೊಳ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಮೇಯ್ನಾಗಿ ಹೇಳಿದ್ದಾರೆ, ಲೈಕ್ ಈ ಪ್ರಾಕ್ಟೀಸಲ್ಲಿ ಮೇಯ್ನಾಗಿ ನೀವೊಂದು ಪೇಪರ್ ತೊಗೊಂಡು ನಿಮ್ಮ ಜರ್ನಲಲ್ಲಿ ನೀವು ಎಲ್ಲ ಬರೀತೀರಾ. ಓಕೆ, ನಿಮ್ಮ ಏನೇನಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಆಗಿದ್ದೀರಾ ಅದೆಲ್ಲ ಬರ್ದಾದ್ಮೇಲೆ ಲಾಸ್ಟಿಗೆ ಎಂತ ಮಾಡಬೇಕಂತ ಹೇಳಿದರೆ ಲೈಕ್ ಒಂದು ಪೇಪರ್ ತೊಗೊಳ್ತೀರಾ. ಪೇಪರಲ್ಲಿ ಒಂದು ಪೆನ್ ತೊಗೊಂಡು ಅದರಲ್ಲಿ ದ ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್
ಓಕೆ, ದ ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್ ಅಂತ ಹೇಳಿ ಬೋಲ್ಡ್ ಲೆಟರ್ಸಲ್ಲಿ ಬರೀತೀರಾ. ಓಕೆ, ಸೊ ಈ ಥರ ನೀವು ಬೋಲ್ಡ್ ಆಗಿ ಬರೆದು ಇದನ್ನ ನೀವು ಜಾಸ್ತಿ ನೀವು ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ನೀವು ಆಫೀಸಲ್ಲಿದ್ದರೆ ನಿಮ್ಮ ಡೆಸ್ಕ್ ಮೇಲೆ, ಅಥವಾ ನೀವು ತುಂಬ ಡ್ರೈವ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಕಾರಲ್ಲಿ ನಿಮ್ಗೆ ಕಾಣಿಸೋ ಥರ. ಸೊ ಈ ಥರ ಬೋಲ್ಡ್ ಲೆಟರಲ್ಲಿ ಬರ್ತಿರೋ ಒಂದು ಪೇಪರ್ನ ಕ್ಯಾರಿ ಮಾಡಿ. ಓಕೆ, ಸೊ ದ್ಯಾಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಲೈಕ್ ನೀವು ಯು ಸ್ಟ್ರಾಂಗ್ ಆ್ಯಂಡ್ ನೀವು ಹೆಲ್ದಿ ಆಗಿದ್ದೀರಾ ಅಂತ ತಗೊಳ್ಳುತ್ತೆ. ಸೊ ದ್ಯಾಟ್ ಅದೇ ಕ್ಯಾರಿ ಆಗುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ ಆ್ಯಂಡ್ ಈ ಒಂದು ನೆಕ್ಸ್ಟ್ ಈ ಪ್ರಾಕ್ಟೀಸ್ನ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ. ಆ್ಯಂಡ್ ನೀವೇ ನೋಡ್ತೀರಾ, ನಾನು ಹೇಳಿದಾಗೆ 21 ಡೇಸ್ ಪ್ರಾಕ್ಟೀಸಿಂದನೇ ನಿಮಗೆ ಗೊತ್ತಾಗುತ್ತೆ ದಟ್ ಎಷ್ಟು ಪವರ್ಫುಲ್ ಈ ಒಂದು ಟೆಕ್ನಿಕ್ ಅಂತೇಳಿ. ಓಕೆ, ಸೊ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಹೆಲ್ತ್ ಲೈಕ್ ಒಳ್ಳೆ ಹೆಲ್ತ್ ನೀವು ಅಟ್ರಾಕ್ಟ್ ಮಾಡ್ತೀರಾ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದೆನ್ ಲೈಕ್ ಮಾಡಿ. ಓಕೆ, ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಬಾಯ್.